ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಟಿ20 ವಿಶ್ವಕಪ್ನಲ್ಲಿ ಅಜೇಯ ತಂಡವಾಗಿ ಮುನ್ನುಗ್ಗುತ್ತಿದ್ದ ಹಾಲಿ ಚಾಂಪಿಯನ್ ಟೀಂ ಇಂಡಿಯಾಗೆ ಈಗ ಅತಿ ದೊಡ್ಡ ಆಘಾತ ಎದುರಾಗಿದೆ. ಹೌದು, ಸೂಪರ್ 8 ಹಂತದ ಮೊದಲ ಪಂದ್ಯದಲ್ಲೇ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಬರೋಬ್ಬರಿ 76 ರನ್ಗಳ ಹೀನಾಯ ಸೋಲು ಕಂಡಿದೆ. ತವರಿನ ಅಹಮದಾಬಾದ್ ಮೈದಾನದಲ್ಲೇ ಟೀಂ ಇಂಡಿಯಾ ಬ್ಯಾಟರ್ಗಳು ಆಫ್ರಿಕಾ ಬೌಲರ್ಗಳ ಎದುರು ಮಂಡಿಯೂರಿ ಶರಣಾಗಿದ್ದಾರೆ. ಈ ಸೋಲಿನಿಂದ ಟೀಂ ಇಂಡಿಯಾದ ಸೆಮಿಫೈನಲ್ ಹಾದಿ ಈಗ ಕಗ್ಗಂಟಾಗಿದೆ. ಅಷ್ಟಕ್ಕೂ ಈ ಪಂದ್ಯದಲ್ಲಿ ಭಾರತ ಎಡವಿದ್ದಲ್ಲಿ ಆಫ್ರಿಕಾ ವಿರುದ್ಧದ ಸೋಲಿನಿಂದ ಟೀಂ ಇಂಡಿಯಾ ಬರೆದ ಆ ಕೆಟ್ಟ ದಾಖಲೆಗಳೇನು? ಸದ್ಯ ಪಾಯಿಂಟ್ಸ್ ಟೇಬಲ್ನ ಲೆಕ್ಕಾಚಾರ ಏನು? ಮುಂದಿನ ಪಂದ್ಯಗಳಲ್ಲಿ ಗೆದ್ರೆ ಭಾರತ ಸೆಮಿಫೈನಲ್ಗೆ ಹೋಗುತ್ತಾ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆರಂಭಿಕ ಖುಷಿ ಕಸಿದುಕೊಂಡ ಕಿಲ್ಲರ್ ಮಿಲ್ಲರ್. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಿದ ಭಾರತ ಕೇವಲ 20 ರನ್ಗಳಿಗೆ ಆಫ್ರಿಕಾದ 3 ವಿಕೆಟ್ ಕಿತ್ತು ಭರ್ಜರಿ ಆರಂಭ ಪಡೆದಿತ್ತು. ಕ್ವಿಂಟನ್ ಡಿಕಾಕ್, ರ್ಯಾನ್ ರಿಕಲ್ಟನ್, ಏಡನ್ ಮಾರ್ಕ್ರಮ್ರಂಥ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಪೆವಿಲಿಯನ್ ಸೇರಿದ್ರು. ಜಸ್ಪ್ರೀತ್ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಬೆಂಕಿ ಬೌಲಿಂಗ್ಗೆ ಆಫ್ರಿಕಾ ನಡುಗಿ ಹೋಗಿತ್ತು. ಆದರೆ 4ನೇ ವಿಕೆಟ್ಗೆ ಜೊತೆಯಾದ ಕಿಲ್ಲರ್ ಮಿಲ್ಲರ್ ಖ್ಯಾತಿಯ ಡೇವಿಡ್ ಮಿಲ್ಲರ್ ಹಾಗೂ ಬೇಬಿ ಎಬಿಡಿ ಡಿವಾಲ್ಡ್ ಬ್ರೇವಿಸ್ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿಬಿಟ್ರು. ಸ್ಪಿನ್ನರ್ಗಳು ಹಾಗೂ ಅರೆಕಾಲಿಕ ಬೌಲರ್ಗಳನ್ನು ಮನಬಂದಂತೆ ಚಚ್ಚಿದ ಈ ಜೋಡಿ 50 ಎಸೆತಗಳಲ್ಲಿ 97 ರನ್ಗಳ ಜೊತೆಯಾಟವಾಡಿ ಭಾರತದ ಬೌಲರ್ಗಳ ಬೆವರಿಳಿಸಿದ್ರು. ಬ್ರೆವಿಸ್ 45 ರನ್ ಗಳಿಸಿದ್ರೆ ಮಿಲ್ಲರ್ ಕೇವಲ 35 ಎಸೆತಗಳಲ್ಲಿ 63 ರನ್ ಸಿಡಿಸಿ ಅಬ್ಬರಿಸಿದ್ರು. ಕೊನೆಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಕೇವಲ 24 ಎಸೆತಗಳಲ್ಲಿ 44 ರನ್ ಚಚ್ಚಿದ್ರಿಂದ ಆಫ್ರಿಕಾ 20 ಓವರ್ಗಳಲ್ಲಿ 187 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. ಪವರ್ ಪ್ಲೇನಲ್ಲೇ ಪಲ್ಟಿಯಾದ ಟೀಂ ಇಂಡಿಯಾ 188 ರನ್ಗಳ ಕಠಿಣ ಗುರಿ ಬೆನ್ನತ್ತಿದ ಭಾರತದ ಬ್ಯಾಟಿಂಗ್ ಲೈನಪ್ ಇಸ್ಪೀಟ್ ಎಲೆಗಳಂತೆ ಉದುರಿ ಹೋಯಿತು. ಅದ್ಭುತ ಫಾರ್ಮ್ನಲ್ಲಿರುವ ಓಪನರ್ ಇಶಾನ್ ಕಿಶನ್ 4ನೇ ಎಸೆತಕ್ಕೆ ಶೂನ್ಯಕ್ಕೆ ಔಟ್ ಆದರೆ ತಿಲಕ್ ವರ್ಮಾ ಕೇವಲ 1 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಕಳೆದ 3 ಪಂದ್ಯಗಳಲ್ಲಿ ಸೊನ್ನಿಸುತ್ತಿದ್ದ ವಿಶ್ವದ ನಂಬರ್ 1 ಟಿ20 ಬ್ಯಾಟರ್ ಅಭಿಷೇಕ್ ಶರ್ಮಾ ಈ ಪಂದ್ಯದಲ್ಲೂ ಕೇವಲ 15 ರನ್ಗೆ ಸುಸ್ತಾದ್ರು. ಆಪದ್ಬಾಂಧವನಾಗ್ತಾನೆ ಅಂದುಕೊಂಡಿದ್ದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೇವಲ 18 ರನ್ ಗಳಿಸಿ ನಿರಾಸೆ ಮೂಡಿಸಿದ್ರು. ವಾಷಿಂಗ್ಟನ್ ಸುಂದರ್ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರಿದ್ರು. ಅಷ್ಟೊತ್ತಿಗಾಗಲೇ ರನ್ ರೇಟ್ ರಾಕೆಟ್ ವೇಗದಲ್ಲಿ ಮೇಲೇರಿತ್ತು. ಸ್ಫೋಟಕ ಬ್ಯಾಟರ್ ಅಂತ ಹೆಸರಾದ ರಿಂಕು ಸಿಂಗ್ ಕೂಡ ಹೀಗೆ ಬಂದು ಹಾಗೆ ಹೋದ್ರು. ಎಲ್ಲ ಬ್ಯಾಟರ್ಗಳ ವಿಕೆಟ್ ಬಿದ್ದ ಮೇಲೆ 1-2 ಸಿಕ್ಸ್ ಸಿಡಿಸಿದ್ದಷ್ಟೇ ಶಿವಂ ದುಬೆ ಸಾಧನೆಯಾಯಿತು. ಇದೆಲ್ಲದರ ಪರಿಣಾಮ ಭಾರತ ಕೇವಲ 111 ರನ್ಗಳಿಗೆ ಆಲ್ಔಟ್ ಆಗಿ ಬರೋಬ್ಬರಿ 76 ರನ್ಗಳ ಹೀನಾಯ ಸೋಲು ಅನುಭವಿಸಿತು. ಆಫ್ರಿಕಾ ಪರ ಮಾರ್ಕೋ ಜಾನ್ಸನ್ 4 ವಿಕೆಟ್ ಕಿತ್ತರೆ ಕೇಶವ್ ಮಹಾರಾಜ್ 3 ವಿಕೆಟ್ ಕಿತ್ತು ಮಿಂಚಿದ್ರು. ಅತ್ಯಂತ ಕೆಟ್ಟ ದಾಖಲೆ ಬರೆದ ಟೀಂ ಇಂಡಿಯಾ. ಈ ಸೋಲಿನಿಂದ ಭಾರತ ಒಂದಷ್ಟು ಕೆಟ್ಟ ದಾಖಲೆಗಳನ್ನು ಬರೆದಿದೆ. ಐಸಿಸಿ ಟೂರ್ನಿಗಳಲ್ಲಿ ಸತತ 18 ಪಂದ್ಯಗಳಲ್ಲಿ ಅಜೇಯವಾಗಿದ್ದ ಟೀಂ ಇಂಡಿಯಾದ ಓಟಕ್ಕೆ ಈಗ ಬ್ರೇಕ್ ಬಿದ್ದಿದೆ. 2023ರ ಏಕದಿನ ವಿಶ್ವಕಪ್ ಫೈನಲ್ ಪಂದ್ಯದ ಬಳಿಕ ಇದು ಭಾರತದ ಮೊದಲ ಸೋಲು. ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ರನ್ಗಳ ಅಂತರದಲ್ಲಿ ಭಾರತ ಕಂಡ ಅತ್ಯಂತ ದೊಡ್ಡ ಸೋಲು ಇದಾಗಿದೆ. ಈ ಹಿಂದೆ 2010ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 49 ರನ್ಗಳಿಂದ ಸೋತಿದ್ದೇ ಅತಿ ದೊಡ್ಡ ಸೋಲಾಗಿತ್ತು. ಕೇವಲ 111 ರನ್ಗಳಿಗೆ ಆಲ್ಔಟ್ ಆಗೋ ಮೂಲಕ ಟಿ20 ವಿಶ್ವಕಪ್ನಲ್ಲಿ ತನ್ನ 3ನೇ ಅತಿ ಕಡಿಮೆ ಮೊತ್ತವನ್ನು ಭಾರತ ದಾಖಲಿಸಿದೆ. ಸೆಮಿಫೈನಲ್ಗೆ ಹೋಗಲ್ವಾ ಭಾರತ? ಏನು ಹೇಳುತ್ತೆ ಲೆಕ್ಕಾಚಾರ? 76 ರನ್ಗಳ ಭಾರೀ ಸೋಲಿನಿಂದ ಭಾರತದ ನೆಟ್ ರನ್ ರೇಟ್ ಪಾತಾಳಕ್ಕೆ ಕುಸಿದಿದೆ. ಸೂಪರ್ 8 ಹಂತದ ಗ್ರೂಪ್ ಎ ಪಾಯಿಂಟ್ಸ್ ಟೇಬಲ್ನಲ್ಲಿ ದಕ್ಷಿಣ ಆಫ್ರಿಕಾ +3.800 ರನ್ ರೇಟ್ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ ಭಾರತ -3.800 ರನ್ ರೇಟ್ನೊಂದಿಗೆ ಕೊನೆಯ ಸ್ಥಾನಕ್ಕೆ ಕುಸಿದಿದೆ. ಭಾರತ ಸೆಮಿಫೈನಲ್ ತಲುಪಬೇಕಾದ್ರೆ ತನ್ನ ಉಳಿದ 2 ಪಂದ್ಯಗಳನ್ನು ಗೆಲ್ಲಬೇಕಾದ ಅನಿವಾರ್ಯತೆಗೆ ಸಿಲುಕಿದೆ. ಅಷ್ಟೇ ಅಲ್ಲ, ಈ ಪಂದ್ಯಗಳನ್ನು ಗೆದ್ದರೂ ಸೆಮಿಫೈನಲ್ಗೆ ಹೋಗುತ್ತೆ ಅನ್ನೋ ಖಾತ್ರಿ ಇಲ್ಲ. ಕಾರಣ ನೆಟ್ ರನ್ ರೇಟ್ ಪಾತಾಳದಲ್ಲಿದೆ. ಭಾರತ ತನ್ನ ಮುಂದಿನ ಪಂದ್ಯದಲ್ಲಿ ಫೆಬ್ರವರಿ 26ರಂದು ಚೆನ್ನೈನಲ್ಲಿ ಜಿಂಬಾಬ್ವೆ ವಿರುದ್ಧ ಸೆಣಸಬೇಕಿದೆ. ಈಗಾಗಲೇ ಆಸ್ಟ್ರೇಲಿಯಾ ಹಾಗೂ ಶ್ರೀಲಂಕಾ ತಂಡಗಳನ್ನು ಅಧಿಕಾರಯುತವಾಗಿ ಮಣಿಸಿರುವ ಜಿಂಬಾಬ್ವೆ ಕೂಡ ಭಾರತಕ್ಕೆ ಸವಾಲಾಗುವ ಸಾಧ್ಯತೆಯಿದೆ. ಇನ್ನು ಮಾರ್ಚ್ 1ರಂದು ಕೋಲ್ಕತ್ತಾದಲ್ಲಿ ಟಿ20ಯ ಬಲಿಷ್ಠ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಸೆಣಸಬೇಕಿದೆ. ಈ 2 ಪಂದ್ಯಗಳಲ್ಲಿ ಭಾರತ ಜಯ ಸಾಧಿಸುವುದಷ್ಟೇ ಅಲ್ಲ, ತನ್ನ ನೆಟ್ ರನ್ ರೇಟನ್ನು ಉತ್ತಮಪಡಿಸಿಕೊಳ್ಳೋದಕ್ಕೆ ಭಾರೀ ಅಂತರದಿಂದ ಗೆಲ್ಲಬೇಕಿದೆ. ಒಂದು ಪಂದ್ಯ ಸೋತ್ರೂ ಭಾರತ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬೀಳಲಿದೆ.
ಒಂದೊಮ್ಮೆ ಭಾರತ 2 ಪಂದ್ಯಗಳನ್ನು ಗೆದ್ದು ವೆಸ್ಟ್ ಇಂಡೀಸ್ ಏನಾದರೂ ದಕ್ಷಿಣ ಆಫ್ರಿಕಾ ಹಾಗೂ ಜಿಂಬಾಬ್ವೆ ವಿರುದ್ಧದ ಪಂದ್ಯಗಳನ್ನು ಗೆದ್ದಲ್ಲಿ ಆಗ ಕೂಡ ಭಾರತದ ಸೆಮಿಫೈನಲ್ ಹಾದಿ ಕಷ್ಟ ಆಗಲಿದೆ. ಹೀಗಾದಲ್ಲಿ ರನ್ ರೇಟ್ ಲೆಕ್ಕಕ್ಕೆ ಬರಲಿದೆ. ಟೀಂ ಇಂಡಿಯಾಗೆ ಇರುವ ಸುಲಭದ ದಾರಿ ಅಂದರೆ ಜಿಂಬಾಬ್ವೆ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ಲಬೇಕು, ವೆಸ್ಟ್ ಇಂಡೀಸ್ ಆಫ್ರಿಕಾ ಮುಂದೆ ಸೋಲ್ಬೇಕು, ಇತ್ತ ಭಾರತ 2 ಪಂದ್ಯಗಳನ್ನು ಗೆಲ್ಲಬೇಕು. ಆಗ ಮಾತ್ರ ಸುಲಭವಾಗಿ ಇಂಡಿಯಾ ಸೆಮಿಫೈನಲ್ ಪ್ರವೇಶಿಸಲಿದೆ. ಒಟ್ಟಿನಲ್ಲಿ ಈಗ ಭಾರತದ ಮುಂದಿನ ಹಾದಿ ಉಳಿದ ತಂಡಗಳ ಪ್ರದರ್ಶನದ ಮೇಲೆ ನಿಂತಿದೆ. ಸೋಲಿನ ನಂತರ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು? ಸೋಲಿನ ಬಗ್ಗೆ ಮಾತನಾಡಿದ ಕ್ಯಾಪ್ಟನ್ ಸೂರ್ಯಕುಮಾರ್, 180ಕ್ಕೂ ಹೆಚ್ಚು ರನ್ ಚೇಸ್ ಮಾಡುವಾಗ ಪವರ್ ಪ್ಲೇನಲ್ಲೇ ನಾವು ಹೆಚ್ಚು ವಿಕೆಟ್ ಕಳ್ಕೊಂಡ್ವಿ. ನಾವು ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ ಕಟ್ಟಲು ವಿಫಲರಾದ್ವಿ. ಬ್ಯಾಟರ್ಗಳು ಇನ್ನೂ ಚೆನ್ನಾಗಿ ಆಡಬೇಕಿತ್ತು. ಆದರೆ ಮುಂದಿನ ಪಂದ್ಯಗಳಲ್ಲಿ ನಮ್ಮ ತಪ್ಪನ್ನು ತಿದ್ದಿಕೊಂಡು ಬಲಿಷ್ಠವಾಗಿ ಕಂಬ್ಯಾಕ್ ಮಾಡ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕ್ಯಾಪ್ಟನ್ ಸೂರ್ಯಕುಮಾರ್ ಹೇಳಿದಂತೆ ಪವರ್ ಪ್ಲೇನಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳು ಮಾಡಿದ ಎಡವಟ್ಟೆ ಈ ಸೋಲಿಗೆ ಪ್ರಮುಖ ಕಾರಣ ಆಯಿತು. ಸ್ನೇಹಿತರೆ, ಭಾರತದ ಈ ಕಳಪೆ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಉಳಿದೆರಡು ಡೂ ಆರ್ ಡೈ ಪಂದ್ಯಗಳಲ್ಲಿ ಜಿಂಬಾಬ್ವೆ ಹಾಗೂ ವೆಸ್ಟ್ ಇಂಡೀಸ್ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಸೆಮಿಫೈನಲ್ ಪ್ರವೇಶಿಸುತ್ತೆ ಅಂತ ನಿಮಗನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.